ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತಂಬಳಿ ಹಾಕಿ ಕಲಸಿ ತಿಂತಾ ಇದ್ದರೆ ಅದರ ರುಚಿನೇ ಬೇರೆ. ತಂಬಳಿಗಳು ತುಂಬ ಬೇಗ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡ್ಬೋದು. ಇವತ್ತಿನ ದಿನ ಸೌತೆಕಾಯಿ ಬಳಸ್ಕೊಂಡು ಬಹಳ ರುಚಿಕರವಾದ ತಂಬಳಿ ಮಾಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಒಂದು ಮಧ್ಯಮ ಗಾತ್ರದ ಮುಳ್ಳು ಸೌತೆ ಅಥವಾ ಸೌತೆಕಾಯಿಯನ್ನು ತಗೊಂಡು ಹೀಗೆ ಹೆಚ್ಚಿಟ್ಕೊಳ್ಬೇಕು. ಬೀಜ ಎಲ್ಲ ಬಲ್ತಿರಬಾರ್ದು, ಹಾಗೂ ಸಿಪ್ಪೆ ದಪ್ಪ ಇದ್ದರೆ ಸಿಪ್ಪೆನ ತೆಗೆದುಬಿಡಿ. ನಾನಿದು ತುಂಬ ಎಳೆ ಸೌತೆಕಾಯಿ ಆಗಿರೋದ್ರಿಂದ ಸಿಪ್ಪೆ ಏನು ತೆಗಿಲಿಲ್ಲ, ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನೊಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, ಒಂದು ಹಸಿಮೆಣಸಿನಕಾಯಿಯನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಸೌತೆಕಾಯಿ ಮತ್ತು ತೆಂಗಿನಕಾಯಿ ಎಲ್ಲ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ತಂಬಳಿ ಚೆನ್ನಾಗೇ ಬರುತ್ತೆ. ಆನಂತರ ಒಂದು ಸಣ್ಣ ಕಪ್ ಅಂದರೆ ಒಂದು ಮುಕ್ಕಾಲು ಕಪ್ ಅನ್ಬೋದು ಅಷ್ಟು ಗಟ್ಟಿ ಮೊಸರನ್ನು ಹಾಕಿ ಒಂದು ಸುತ್ತು ಹೀಗೆ ಪುನಃ ಗ್ರೈಂಡ್ ಮಾಡಬೇಕು. ತುಂಬ ಹೊತ್ತೆಲ್ಲ ಬೇಡ, ಪಲ್ಸ್ ಮೋಡಲ್ಲಿ ಒಂದು 2 ಸಲ ಮಾಡಿದ್ರೂ ಸಾಕಾಗುತ್ತೆ. ಮತ್ತು ಅಗತ್ಯ ಇರೋಷ್ಟು ನೀರನ್ನು ಹಾಕಬೇಕು. ತಂಬಳಿ ಯಾವಾಗಲೂ ಸ್ವಲ್ಪ ತೆಳ್ಳಗಿರುತ್ತೆ. ಆಮೇಲೆ ಕೊನೆಯಲ್ಲೊಂದು ಒಗ್ಗರಣೆಗೆ ಎಣ್ಣೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು ಮತ್ತು ಇಂಗು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗುತ್ತೆ ಈ ತಂಬಳಿಯನ್ನು ಕುದಿಸೋ ಅವಶ್ಯಕತೆ ಇಲ್ಲ. ಇದು ಊಟದ ಮೊದಲಿಗೆ ಅನ್ನದ ಜೊತೆ ತಿಂದವಾಗ ಹೊಟ್ಟೆಗೆ ತುಂಬ ಹಿತ ಅನಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಟೈಮ್ ಇಲ್ಲದೆ ಇರುವಾಗ, ಒಂದೇ ಒಂದು ಸೌತೆಕಾಯಿನ ಅಥವಾ ಇನ್ನೇನಾದ್ರು ಉಳಿದಿರುವಾಗ ಬಹಳ ಸುಲಭವಾಗಿ ಮಾಡ್ಬೋದು. ನೀವು ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.